ಯಾವ ಕಲ್ಲು ಹೃದಯಗಳು ಕೂಡ ಖಂಡಿತವಾಗಿಯೂ ಕರಗಿ ಹೋಗದಿರಲು ಸಾಧ್ಯವಿಲ್ಲ. ಈ ಕುಟುಂಬದ ಸಂಕಷ್ಟವನ್ನು ಕಂಡು ಯಾವ ಮನುಷ್ಯನ ಕಣ್ಣುಗಳು ಕೂಡ ತೇವಗೊಳ್ಳದಿರಲು ಸಾಧ್ಯವಿಲ್ಲ. ಪ್ರಿಯ ಜನರೇ, ಈ ವಿಡಿಯೋವನ್ನು ಸಾಕಷ್ಟು ಜನರಿಗೆ ನೀವು ಶೇರ್ ಮಾಡಬೇಕು. ಈ ಕುಟುಂಬದ ಸಂಕಷ್ಟ ಭರಿತ ಜೀವನದಿಂದ ಆ ಕುಟುಂಬವನ್ನು ಕಾಪಾಡುವುದು ನಮ್ಮ ಬಾಧ್ಯತೆ ಎಂದು ಭಾವಿಸಿಕೊಂಡು ನಾನು ನಿಮ್ಮಲ್ಲಿ ಒಂದೇ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಕೈ ಮುಗಿದು ನಿಮ್ಮೊಂದಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಸಾಧ್ಯವಾದಷ್ಟು ಜನರಿಗೆ ಈ ವಿಡಿಯೋವನ್ನು ನೀವು ತಲುಪಿಸಿಕೊಡಿ, ಶೇರ್ ಮಾಡಿಕೊಡಿ. ಆತ್ಮೀಯರೇ, ಯಾರಾದರೂ ಸಹಾಯ ಮಾಡುವವರಿರ್ತಾರೆ, ಖಂಡಿತವಾಗಿಯೂ ಸಹಾಯವನ್ನು ಮಾಡೇ ಮಾಡ್ತಾರೆ. ನನ್ನ ಪ್ರೀತಿಯ ಸಹೋದರರೇ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಬೆಟ್ಟತಾವರಕೆರೆಯಲ್ಲಿ ವಾಸವಿರುವ ನಾಗೇಂದ್ರ ಎಂಬಂಥ 23 ವರ್ಷದ ಯುವಕನ ಕುಟುಂಬವಾಗಿದೆ ಈ ಕುಟುಂಬದ ಸಂಕಷ್ಟ ಭರಿತ ಜೀವನವನ್ನು ನೀವು ಕಣ್ಣಾರೆ ಕಾಣ್ತಾ ಇದ್ದೀರಾ. ಪ್ರಿಯ ಜನರೇ, ತಂದೆಗೆ 7 ವರ್ಷದಿಂದ ಸ್ಟ್ರೋಕ್ ರೋಗ ಆವರಿಸಿ ಅವರು ಕಳೆದ 7 ವರ್ಷದಿಂದ ಕತ್ತಲ ಕೋಣೆಯಲ್ಲಿ ಮಲಗಿದ್ರು. ಅವರಿಗೀಗ ಪ್ರಪಂಚದ ಪರಿಜ್ಞಾನವಿಲ್ಲ. ಅವರು ಮಾನಸಿಕ ಖಿನ್ನತೆಯನ್ನು ಕಳೆದುಕೊಂಡಿದ್ದಾರೆ. ನಾಗೇಂದ್ರನ ಅಜ್ಜಿಗೆ ವಯಸ್ಸಾಗಿದೆ, ಅವರು ಅಸಹಾಯಕರು. ತಾಯಿ ಬಿಡಿ ಆತ್ಮೀಯರೇ, ಅವರು ಕೂಡ ಅಸಹಾಯಕರು. ಆದರೆ ನಾಗೇಂದ್ರ ಕಳೆದ 15 ದಿನಗಳ ಹಿಂದೆ ಒಂದು ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಮಂಗಳೂರಿನ ಜನಪ್ರಿಯ ಆಸ್ಪತ್ರೆಯ ICUನಲ್ಲಿ ನರಳುತ್ತಾ ಇದ್ದಾನೆ. ಪ್ರಿಯ ಸಹೋದರರೇ, ಆತನಿಗಿದ್ದ ಒಬ್ಬ ಸಹೋದರಿಯನ್ನು ಮದುವೆ ಮಾಡಿಸಿಕೊಟ್ಟು ಗಂಡನ ಮನೆಗೆ ವಿಜೃಂಭಣೆಯಿಂದ ಮದುವೆ ಮಾಡಿಸಿಕೊಟ್ಟು ಕಳುಹಿಸಿಕೊಟ್ಟಿದ್ದ. ಆದರೆ ಇವತ್ತು ಆಕೆ ತನ್ನ ಸಹೋದರನ ಪರಿಸ್ಥಿತಿಯನ್ನು ಕಂಡು ತಾಯಿಯ ಸಹಾಯಕಳು ಎಂದು ಮನನೊಂದುಕೊಂಡು ಆಕೆಯೂ ಕೂಡ ಆಸ್ಪತ್ರೆಯಲ್ಲಿ ಕಳೆದ 15 ದಿನಗಳಿಂದ ಕಣ್ಣೀರನ್ನು ಚೆಲ್ಲಿಕೊಂಡು ಅಸಹಾಯಕಳಾಗಿ ನಿಂತಿದ್ದಾಳೆ. ಪ್ರಿಯ ಸಹೋದರರೇ, 5 ಲಕ್ಷದಷ್ಟು ಹಣ ಆಸ್ಪತ್ರೆಗೆ ಬಿಲ್ ಪಾವತಿಸಲು ಸಾಧ್ಯವಿಲ್ಲದೆ, ಚಿಕಿತ್ಸೆ ಕೂಡ ಕೊಡಿಸಲಾಗದೆ, ಮನೆಯಲ್ಲಿ 1 kg ಅಕ್ಕಿ ಸಹ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ಕಾಲ ಕಳೀತಾ ಇದೆ. ನನ್ನ ಪ್ರೀತಿಯ ಸಹೋದರರೇ, ಕರ್ನಾಟಕದಲ್ಲಿ ಅದೆಷ್ಟು ಸಂಘ ಸಂಸ್ಥೆಗಳಿವೆ. ಈ ಹಿಂದೂ ಸಮುದಾಯಕ್ಕೋಸ್ಕರ ಹಿಂದೂ ಸಮುದಾಯದ ಎಷ್ಟೋ ಸಂಘ ಸಂಸ್ಥೆಗಳು ಅವರ ಸಮುದಾಯದ ಉದ್ಧಾರಕ್ಕಾಗಿ ಮಾಡಲ್ಪಟ್ಟ ಸಂಘಟನೆಗಳಲ್ಲವೇ. ಆತ್ಮೀಯರೇ, ಒಕ್ಕಲಿಗ ಸಂಘ ಸಂಸ್ಥೆಗಳು, ಬಿಲ್ಲವ ಸಂಘ, ಬಂಟರ ಸಂಘ, ಮೊಗವೀರ ಸಮುದಾಯದ ಸಂಘ ಸಂಸ್ಥೆಗಳು, ವಾಲ್ಮೀಕಿ ಸಮುದಾಯದ ಸಂಘಟನೆಗಳು, ಅದಲ್ಲದೆ ಇನ್ನಷ್ಟು ರಾಜಕೀಯ ಧಾರ್ಮಿಕ ಸಂಘಟನೆಗಳು ಸೇರಿದಂತೆ ಕರ್ನಾಟಕದಲ್ಲಿ ಅದೆಷ್ಟು ವಿದ್ಯಾರ್ಥಿ ಸಂಘಟನೆಗಳಿವೆ. ಈ ಚಿಕ್ಕಮಗಳೂರು ಜಿಲ್ಲೆಯ ಯುವಕ, ತರೀಕೆರೆಯ ತಾಲೂಕಿನ ಕುಟುಂಬ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ಆಟೋ ಚಾಲಕರು, ಕಾಫಿ ಬೆಳೆಗಾರ, ಶ್ರೀಮಂತ ಕುಳಗಳು, ಅದೆಷ್ಟೋ ಬಡ ಜನರಿಗೆ ಕೆಲಸ ಕಸುಬು ನೀಡಿ ಜೀವನ ಕಟ್ಟಿಕೊಟ್ಟ ಶ್ರೀಮಂತರು, ಅದಲ್ಲದೆ ಯುವಕರು, ವಿದ್ಯಾರ್ಥಿಗಳು. ನೀವು ಮನಸ್ಸು ಮಾಡಬೇಕು. ಈ ಕುಟುಂಬ ನಾಗೇಂದ್ರನಿಲ್ಲದೆ ಬದುಕುವುದೇ ಸಾಧ್ಯವಿಲ್ಲ. ಪ್ರಿಯ ಸಹೋದರರೇ, ನಿಮ್ಮ ಕೈಯಲ್ಲಾಗುವ ಸಹಾಯವನ್ನು ಮಾಡಿ. ಎಷ್ಟೊಂದು ಸಾರಿ ನಿಮ್ಮ ಮುಂದೆ ಕೈ ಮುಗಿದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಷ್ಟು ಬಾರಿ ನಿಮ್ಮ ಮುಂದೆ ಬಂದಿದ್ದೇವೆ. ಆತ್ಮೀಯರೇ, ಕಾರುಣ್ಯ ನಿಧಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಕಳೆದ 3 ದಿನಗಳಿಂದ ಒಂದು ವಿಡಿಯೋವನ್ನು ನಿಮ್ಮ ಮುಂದಿಟ್ಟುಕೊಂಡು ಸಹಾಯ ಮಾಡ್ತಾ ಇದೆ. ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಯಾರೂ ಕೂಡ ಸಹಾಯ ಮಾಡಿಲ್ಲ. ದಯವಿಟ್ಟು ನನ್ನ ಪ್ರಿಯ ಸಹೋದರರೇ, ಇಲ್ಲಿ ಸ್ಕ್ಯಾನರ್ ಕೋಡ್ ಕೊಟ್ಟಿದ್ದೇವೆ, ಅದು ಕುಟುಂಬದ್ದಾಗಿದೆ. ಪೇಷಂಟ್ ಪಾರ್ಟಿ ಎಂಬಂತಹ ಒಂದು ನಂಬರ್ ಕೊಟ್ಟಿದ್ದೇವೆ, ಅದು ಕೂಡ ಕುಟುಂಬದ್ದಾಗಿದೆ. ದಯವಿಟ್ಟು ವಿಚಾರಿಸಿ ಆ ಕುಟುಂಬಕ್ಕೆ ಸಹಾಯ ಮಾಡಿ. ನಮಸ್ತೆ. ಇವನೊಬ್ಬನೇ ನಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ದು, ಇವಾಗ ನೋಡಿದ್ರೆ ಹೀಗಾಗಿದ್ದಾನೆ. ದಯವಿಟ್ಟು ಎಲ್ಲರೂ ನಮಗೆ ಸಹಾಯ ಮಾಡಿ. ಯಾರ್ಯಾರಿದ್ದೀರೋ ಎಲ್ಲರೂ ಪ್ಲೀಸ್ ನಮಗೆ ಸಹಾಯ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನಮ್ಮ ಮೊದಲಿನ ಥರ ಆಗಬೇಕು ಅಂತ ಬಯಸ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ, ಎಲ್ಲರೂ ಸಹಾಯ ಮಾಡಿ ಅಂತ.